ಹಾಯ್ ಹಲೋ ಮತ್ತೊಂದು ವಿಡಿಯೋ ಸ್ವಾಗತ. ಇದೆ ಅಂತಂದರೆ ನಮ್ಮೂರ ಶ್ರೀ ಮಾರಿಕಾಂಬ ದೇವಸ್ಥಾನ ಇದೆ. ಆ ಮಾರಿಕಾಂಬ ಒಂದು ಸ್ಟೋರಿ ಇತ್ತು. ಸ್ಟೋರಿ ಅಂದರೆ ಸುಮಾರು ದೊಡ್ಡ ಸ್ಟೋರಿ ಇತ್ತು. ನಂಗೆ ಈ ಥರ ಎಲ್ಲ ಇತ್ತು ನಂಗೆ ಗೊತ್ತಿಲ್ಲ ಇತ್ತು. ಕಾಣಿಕೆ ಅವರೊಬ್ಬರ ಅಧ್ಯಕ್ಷರು ಇದ್ದರು ಒಬ್ಬರು, ಅವ್ರು ಹೇಳ್ರ ಸ್ಟೋರಿ. ಈ ಥರ ಘಟನೆ ನಡೆದಿದೆ, ಹಿಂಗೆ ಇದೆ ಸ್ಟೋರಿ ಅಂದೇಳಿ. ಆ ಸ್ಟೋರಿ ಆಗಿದೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮಾರಿಕಾಂಬ ದೇವಸ್ಥಾನ ನಂದಿಕೇಶ್ವರ ಚಿಪ್ಪಳಗಾಳಿ ಅಂದ್ರೆ ದೇವಸ್ಥಾನ ಇದೆ. ಯಾವಾಗ ಇದು ಸ್ಟಾರ್ಟ್ ಆಗಿರೋದು, ಎಷ್ಟು ವರ್ಷ ಆಯ್ತು? ಅಂದ್ರೆ ನಾವು ತಿಳಿದ ಮಟ್ಟಿಗೆ ನಮ್ಗೆಲ್ಲ ನಮ್ಮ ಹಿರಿಯರೆಲ್ಲ ಹೇಳದ್ ಸ್ಟೋರಿ ಎಂತಂದ್ರೆ ಹೇಳ್ರೆ ದೇವಸ್ಥಾನ ಹೆಂಗಾಯ್ತು ಅಂಬುದು ನೀವು ಕೇಳದ ಮಟ್ಟಿಗೆ ಹೇಳುದಾದ್ರೆ, ನನ್ ಗೊತ್ತಿದ್ದ ಮಟ್ಟಿಗೆ ನಾವು ಸೈನಿಕಪತಿಗೆ ಒಂದ್ ಸಣ್ಣ ದೇವಸ್ಥಾನ ಇತ್ತು, ಹುಲ್ ಮಾಡಿಪ್ಪುದ. ಅದಾದ್ಮೇಲೆ ಹಂಚಿದ್ ಮಾಡ ಆಯ್ತು, ಫೋಟೋ ಎಲ್ಲ ಇತ್ತು. ಅದಾದ್ಮೇಲೆ ನಾವೆಲ್ಲ ಸಬ್ಲಾಡಿ ಒಂದು ಯುವಕ ಮಂಡಲ ಎಲ್ಲ ಒಟ್ಟು ಮಾಡಿ ದೇವಸ್ಥಾನ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂದಲ್ಲಿ ಹೇಳಿ ಒಂದು ಹೋರಾಟ ಕೊಟ್ಟಿತ್ತ. ಅದೆಲ್ಲ ಪಾಸ್ ಆಯ್ತು, ನಾವು ಒಂದು ಖುಷಿ ಆಯ್ತು. ಯಾರು ಫಸ್ಟ್ ಅವರು ಮಾತ್ರ ಒಬ್ರು ಇದ್ದಾರೆ. ಬಳ್ಳಾಳಿ ಅಂದಲ್ಲಿ ಹೇಳ್ರೆ ಇಲ್ಲ, ಅದು ಮೂಲ ಈ ದೈದ್ಮಾನಿ ಅಂದಲ್ಲಿ ಹೇಳ್ರೆ ನಮ್ಮದು ಕುಟುಂಬಸ್ಥರ ಎಷ್ಟ್ ಜನ ಇದ್ರ ಅವರಿಗೆ ಬೇರೆ ಪ್ರತ್ಯೇಕ ಮತ್ತೊಂದು ದೈದ್ಮನೆ ಇರುತ್ತೆ. ಇಲ್ಲಿ ಈಗ ಸಬ್ಲಾಡಿಯಲ್ಲಿ ಇತ್ತಂಬಕ್ಕೋಸ್ಕರ ಎಲ್ಲರೂ ಇಲ್ಲೊಂದು ಅಕ್ಕಪಕ್ಕದ 3-4 ಕುಟುಂಬ ಅವ್ರನ್ನ ದೇವ್ರನ್ನ ನಂಬ್ಕೊಂಡು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಹಬ್ಬ ಗಂಡ ಮತ್ತೆ ಮಾರನೇ ದಿನ ಹಬ್ಬ ಇರುತ್ತೆ. 2 ದಿನ ಕುರಿ ಸೇವೆ, ಕುರಿ ಕೋಳಿನೆಲ್ಲ ಕೊಡ್ತಿದ್ರು. ಅಂದ್ರೆ ಈ ದೇವಸ್ಥಾನದ ಸ್ಟೋರಿ ಇಲ್ಲ ಹೆಂಗಾಯ್ತ ಇಲ್ಲ, ಇದು ಮೂಲತಃ ಶಿರ್ಸಿ ಮಾರಿಯಮ್ಮ ದೇವ್ರ. ಶಿರ್ಸಿ ಅಮ್ಮ ಮೂಲ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂತ ಅಂಬುದು ಒಂದು ಕತೆ ನಾವು ಹೇಳದ್ ನಮಗ್ ಗೊತ್ತಿಲ್ಲ. ನಾವ್ ನೋಡಿದ್ ಯಾರೋ ಕತೆ ಹೇಳದ್ ಅದ್ ನಿಮ್ಮ ಹತ್ರ ಹೇಳಕ್ಬೇಕಾದ್ರೆ, ಅಂದ್ರೆ ಇಲ್ಲಿ ಮೂಲತಃ ಮೊದ್ಲು ಸಾಧಾರಣ ಒಂದು ಎಷ್ಟು ವರ್ಷದಿಂದ ಅಂತ ಸರಿಯಾಗಿ ಗೊತ್ತಿಲ್ಲ. ನನ್ ತೆಳದ್ ಜೈನರು ಜಾಸ್ತಿ ಇಲ್ಲಿ ಸಬ್ಬೇಡಲ್ಲಿ ಇದ್ದು. ಜೈನರದಲ್ಲಿ ಹೇಳ್ರೆ ನಿಮ್ಗೆಲ್ಲ ಗೊತ್ತಿರುವಂಗೆ ನಾಚಾರ ಇದೆಲ್ಲ ಎಂತ ಎಲ್ಲ ಮಾಂಸಾಹಾರಿಗಳೆಲ್ಲ ತರಕಾರಿ ಹಾಗೆ ಒಂದು ವಿಚಾರ, ಆಚಾರ ವಿಚಾರ, ಒಂದು ಧರ್ಮ, ಜೈನರ ಧರ್ಮಗಳಿಗೂ ಇತ್ತಲ್ಲ. ನಾನೊಂದು ವಿಷಯ ಕೇಳಿದೆ, ಅಂದ್ರೆ ಆಳಿಕೆ ಇಲ್ಲೆಲ್ಲ ಆಳಿಕೆ ನಂದಿಕೇಶ್ವರನೇ ಕರ್ಕೊಂಬಂದಂತೆ ಆಳಿಕೆ ಇಲ್ಲಿ ಸುಮಾರು ಜನಕ್ಕೆಲ್ಲ ಮೈ ಎಲ್ಲ ತುಂಬಾ ಕಜ್ಜಿ ಐತೆ ಅಂತ ಹೇಳಿದ್ರು. ಕಜ್ಜಿ ಅದ್ರದ್ದು ಸ್ಟೋರಿ ಅಂತಂದಲ್ಲಿ ಹೇಳ್ರೆ, ಇಲ್ಲಿ ಜೂಜಿನ ತೋಟ ಒಂದಲ್ಲಿ, ಈಗ ನಾವು ಅದಕ್ಕೆ ಜೂಜಿನ ತೋಟ ಅಂದಲ್ಲಿ ಹೇಳಿ ಮಾಡುತ್ತ, ಅಲ್ಲ ಜೂಜಿ ನಾಯಕರು ಅಂದಲ್ಲಿ ಹೇಳಿ ಒಬ್ಬರದ್ದ ಇದ್ರ ನಾಯಕರು ಅಂದ್ರೆ ಕ್ರಿಶ್ಚಿಯನ್, ನಿಮ್ಗೆ ಗೊತ್ತ. ನಾನು ಅದ ಸ್ಟೋರಿ ಕೇಳದ್ದ ನಾಯಕರು ಅವ್ರದ್ದು ಒಂದು ಇದ್ರಲ್ಲ ಅವ್ರು ಹಂದಿ ತಿನ್ನೋದು, ಕುರಿ ಕೋಳಿನ ಅದನ್ನೆಲ್ಲ ಹಂದಿ ಗಿಂದಿನೆಲ್ಲ ತಿಂದ ಇಲ್ಲ ಜೂಜಿನ ತೋಟದ ಹತ್ರ ಇಲ್ಲ ಅಕ್ಕಪಕ್ಕದೆಲ್ಲ 101 ಬಾಮಿ ಇದ್ದಿತ್ತಂಬ್ರ. ನಮ್ಮ ಅಮ್ಮ ಎಲ್ಲ ಹೇಳದ್ 101 ಬಾಮಿ ಇದ್ದಿತ್ತಂದ್ರ ಅವ್ರ ಆ ತಿಂದದ್ ಏನ್ ತಿಂತ್ರ ಕೋಳಿನೆಲ್ಲ ತಿಂದದ್ನ ಬಾಮಿ ಒಳಗೆಲ್ಲ ಹಾಕಿ ಒಂದೊಂದೇ ಬಾಮಿನೆಲ್ಲ ಇದ್ ಮಾಡ್ಕೊಂತ ಬಂದ. ಅಷ್ಟೊತ್ತಿಗೆ ಇಲ್ಲ ಎಂತಂದಲ್ಲಿ ಹೇಳ್ರ ಇಲ್ಲಿಂದ ವಾತಾವರಣ ಹಾಳಪ್ಪ ಶುರು ಆಯ್ತು. ಅವ್ರನ್ನ ಎಂತ ಮಾಡುದು ಎಂಬುದು ಜೈನರೆಲ್ಲ ಒಬ್ಬೊಬ್ರೆ ಇಲ್ಲಿಂದ ಬಿಟ್ಟು ಹೋಪ ಶುರು ಮಾಡ್ರ. ಜೈನರದ್ದು ಈಗ ಒಬ್ರೊಬ್ರು ಜೈನರು ಇಲ್ಲ, ಹಟ್ಟಿಂಗಡಿಯಲ್ಲಿ ಇದ್ರು ಬಿಟ್ರೆ ಸಬ್ಲಾಡಿಯಲ್ಲಿ ಇಲ್ಲ. ಅದು ಈಗ ಎಂತ ಮಾಡುದು ಎಂಬ ಒಂದು ಕತೆ ಇದು ಬಂದಾಗಳಿಗೆ ಇಲ್ಲ ನಮ್ಗೆ ಮತ್ತೊಂದು ದೈದ್ಮನೆ ಇತ್ತು, ಕೊಡ್ಲಮಕ್ಕಿ ದೇವಸ್ಥಾನ ಅಂತ ಹೇಳಿ ನಂದಿಕೇಶ್ವರ. ಅಲ್ಲಿ ಕೊಡ್ಲಮಕ್ಕಿ ದೇವರಿಗೆ ಈ ವಿಚಾರ ಎಲ್ಲ ಇದ್ ಮಾಡ್ಕೊಂಬಕ್ಕೆ ಸಾಕತ್ತಿಲ್ಲ. ಅವರೊಟ್ಟಿಗೆ ಹೋರಾಟ ಕೊಡೋಕೆ, ಅವ್ರನ್ನ ಇಲ್ಲಿ ನಿರ್ಮೂಲನ ಮಾಡುವುದ ಒಂದು ವಿಚಾರ ಬಂದಾಗಲೇ ಇದನ್ನ ನಮ್ಮ ಸಂಸ್ಕೃತಿ ಉಳಿಸ್ಕೊಳಕ ಮೂಲಕದಾಗ ಅವ್ರಿಗೆ ಎಂತದ್ದು ಮಾಡ್ಕೊಂಬಲ್ಲ ಅಂದೇಳಿ ಹೇಳಿ ಒಂದು ಹಿರಿಯರಿಗೆ ಹೇಳದ್ ಇದ. ಆ ಒಂದು ಇದನ್ನ ಎಂತ ಮಾಡುದು ಅಂಬಲಾಗದಾಗ ನಂದಿಕೇಶ್ವರ ಇದಕ್ಕೆ ಹೋರಾಟ ಕೊಡೋಕತ್ತಿಲ್ಲ. ಅಂದ್ರೆ ಅಲ್ಲಿ ಹಾಲು ಹಣ್ಣು ಅಂಬೋ ಸ್ಟೋರಿ ಅಲ್ಲ, ಮಾಂಸ ಇವ್ರನ್ನ ಎಂತ ಮಾಡುದು ಅಂಬಲಾಗದಾಗ ಇಲ್ಲ ಅಷ್ಟೊತ್ತಿಗೆ ಒಂದು ನಮ್ಮ ಹಿರಿಯರು ಏನು ಯಾರನ್ನಾರು ಗೊತ್ತಿಲ್ಲ ನಮ್ಗೆ, ಒಂದು ಸಾಧಾರಣಕ್ಕೆ ಒಂದು ಪಾತ್ರೆಗಳಂದಲ್ಲಿ ಹೇಳ್ರೆ ಲಕ್ಷ್ಮಣ ಪಾತ್ರೆಗಳಂದ್ರೆ ನಮ್ದು ಅದೇನ್ ಮನೇಲಿ ಇದ್ದೀರಿ. ಮೊದ್ಲ ನಾವು ಸಣ್ಣಗಿ ಪತಿ ಕಂಡದ್ದ ಸಾಧಾರಣ ನಾವೊಂದು 30 ವರ್ಷದ ಹಿಂದೆ, 30 ವರ್ಷ ಹಿಂದಲ್ಲಿ ನಾವು ಕಂಡಿತ್ತು ಅವ್ರನ್ನ. ಅವ್ರ ಇದು ಅಶ್ವತ್ಥನು ಸತ್ಯ ಇದು ತುಳಸಿ ಪೂಜೆನೂ ಸತ್ಯ ಮಾಡ್ತಿದ್ದ, ದರ್ಶನ ಎಲ್ಲ ಬರ್ತಿದ್ದ. ಈ ದೈದ್ಮನೆಲ್ಲೂ ಸತ್ಯ ಪಾತ್ರೆಗಳಾಯ್ತೀರ ನಾವು ಕಂಡು ಮಟ್ಟಿಗೆ ಒಂದು ಘಟಾನುಘಟಿ ಪಾತ್ರೆಗಳವ್ರ. ಅವರೆಲ್ಲ ಹೇಳದ್ದ, ಅವರೆಲ್ಲ ಒಬ್ರಿಂದ ಒಬ್ರಿಗೆ ಹೇಳಿ ನಮ್ಗೊಂಚೂರು ನಾವೀಗ ಒಂದು ಈ ದೇವಸ್ಥಾನ ಕಟ್ಟಕ್ಕೆ ಅದ್ರದ್ದು ಮೂಲ ಅಂತ ಹೇಳಿ ತಿಳ್ಕೊಂಡ್ ಹೋದಾಗ ಇದು ಸ್ಟೋರಿ ಎಲ್ಲ ಬಂದದ್ ನಮಗೆ. ಆ ನಂದಿಕೇಶ್ವರನ್ ಈ ಒಂದು ಉಪಟಳ ಎಲ್ಲ ಇದ್ ಮಾಡೋಕಾಗಲ್ಲ ಎಂಬ ಒಂದು ಸ್ಟೋರಿ ಅಲ್ಲ. ಇವ್ರು ಇಲ್ಲಿಂದ ಒಂದು ದೇವ್ರನ್ನ ತಗೊಬರ್ಬೇಕಂತ ಹೇಳಿ ಶಿರ್ಸಿಯಿಂದ ಮಾರಿ ಅಮ್ಮನ ಒಂದು ತಗೊಬಂದದಂತಪ್ಪ. ಶಿರ್ಸಿನ ಮಾರಿನ ತಗೊಬಂದ ಮಾರಿ ಅಮ್ಮ ಬಂದಿಲ್ಲ. ಇಲ್ಲೇನು ಇನ್ ಸಮಸ್ಯೆ ಆಗ್ತಿತ್ತಲ್ಲ ಅವರಿಗೆಲ್ಲ ಒಂದ್ 2-3 ಕಾಯಿಲೆ ರೂಪದಲ್ಲ ಒಂದು ಚಿಕನ್ ಪಾಕ್ಸ್ ಅಂತಾರಲ್ಲ, ಗುಳ್ಳಿ ಹಾಕೋದು ಅದೆಲ್ಲ ಮಾಡಿ ಅದೆಲ್ಲ ಒಂದೊಂದ ಬಂದ
ಅವರೆಲ್ಲ ಒಬ್ರೊಬ್ರೆ ಆ ಬಾವಿಯಲ್ಲೇ ಬಿದ್ದು ಸತ್ತು ಹೋದ್ರ ನಮ್ದೊಂದು ಸ್ಟೋರಿ. ಯಾರು ಯಾರು ಸತ್ತು? ಏನ್ ನಾಚಾರ ಎಲ್ಲ ಮಾಡ್ತಿದ್ರ ಜೈನ್ರಲ್ಲ, ಜೈನ್ರ ನಾಯಕರು ಜೂಜಿ ನಾಯಕ ಅಂತ ಹೇಳಿ ಒಂದು ಇತ್ತಂಬ್ರಪ್ಪ ಅದು. ಅಲ್ಲಿದ್ದಾರಲ್ಲ ಅವ್ರ ಬಿಟ್ಟಿಗೆ ಹಂದಿ ಎಲ್ಲ ತಿಂತಿದ್ರು. ಹಂದಿನೆಲ್ಲ ತಿಂದ ನಾಚಾರ ಮಾಡದ್ನ ಅವ್ರನ್ನೆಲ್ಲ ನಿರ್ಮೂಲನ ಮಾಡದ್ ಆ ದೇವ್ರು ಬಂದು. ಯಾವ 2-3 ರೀತಿ ಕಾಯಿಲೆ ಬಂದ ಅವರೆಲ್ಲ ಅವರೆಲ್ಲ ಅಂದ್ರೆ ಅಲ್ಲ ಹೆಚ್ಚಿನವರೆಲ್ಲ ಸತ್ತವರು. ಹಿಂಗೆಲ್ಲ ಒಂದು ಕಾಯಿಲೆ ಬಂದು ವಾಂತಿ ಭೇದಿ ಶುರು ಹಾಕೋದು. ಅಮ್ಮ ಅಂದಲ್ಲಿ ಹೇಳಿ ಒಂದು ಕಾಯಿಲೆ ಬರ್ತಲ್ಲ, ಅದೆಲ್ಲ ಶುರು ಅಲ್ಲಿಂದ ಅವ್ರ ಇಲ್ಲಿಂದ ಬಿಟ್ಟು ಅಂದ್ರೆ ಇಲ್ಲಿಂದ ಅದಾರ ಮೇಲೆ ಇಲ್ಲಿಂದ ವಾತಾವರಣ ಸರಿ ಆಯ್ತು. ಅಷ್ಟೊತ್ತಿಗೆ ಅಮ್ಮ ತಂದದ್ದು ದೇವ್ರನ್ನ ಇಲ್ಲಿಗ ನೆಲೆ ಮಾಡ್ಕಲ್ಲ, ವಾಪಸ್ ಸಿರ್ಚಿ ಕರ್ಕೊಂಡು ಹೋಗಂಗಿಲ್ಲ. ಒಂದು ಇದ್ರ ದೇವ್ರ ಲೆಕ್ಕದಾಗ ಬಂದದ್ದು. ಅಷ್ಟೊತ್ತಿಗೆ ಇಲ್ಲಿಂದೆಲ್ಲ ಹಿರಿಯರೆಲ್ಲ ಮಾತಾಡಿ ಇಲ್ಲೊಂದು ಸಣ್ಣಕ್ಕೆ ಒಂದು ದೇವಸ್ಥಾನ ಕಟ್ಟಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ. ಆ ಕಾಲದಲ್ಲಿ ಪಟೇಲ್ರ ಮನೆಯವರು ಅವರೆಲ್ಲ ಸೇರಿ ಅವರೊಂದು ಪಟೇಲ್ರಂದಲ್ಲಿ ಹೇಳಿ ಮುಕ್ತೇಶ್ವರಂದಲ್ಲಿ ಹೇಳಿ ಮಾಡಿ ಅದಕ್ಕೊಂದು ದೇವಸ್ಥಾನ ಅಂದಲ್ಲಿ ಹೇಳಿ ಮಾಡುದು, ಸಣ್ಣ ಮಟ್ಟದಲ್ಲಿ ಮಾಡುದು. ಅದಕ್ಕೆ ಈಗ ಕಾಂಬುಕೋರ ಅದು ಈ ಮಟ್ಟಿಗೆ ಬೆಳಿತಲ್ಲಿ ಯಾರು ಎಣಿಸ್ಕೊಂಡಿಲ್ಲ. ಇದು ಹುಡುಗರ ಮಕ್ಕಳದ್ದು ಮತ್ತೆ ಊರ್ ಮನೆಯವರದ್ದೆಲ್ಲ ಸಪೋರ್ಟ್ ಬೆಂಬಲ. ಮತ್ತೆ ದೇವಸ್ಥಾನ ಮಾಡ್ಕೊಂಬ ಒಂದು ಆಲೋಚನೆ ಬಂತು. ಒಂದು 25-30 ಲಕ್ಷ ರೂಪಾಯಿ ಬೇಕು. ನಮ್ಮ ಹತ್ರ ಉಳ್ದದ್ದು ದುಡ್ಡು ಎಂತ ಇರ್ಲಿಲ್ಲ. ಮೊದ್ಲಿಂದ ಉಳ್ದ ಅಂದಲ್ಲ ಹೇಳ್ರೆ ಹಬ್ಬಕ್ಕೆಲ್ಲ ಕಾರ್ಯಕ್ರಮ ಯಾರು ಬರ್ತಿಲ್ಲ. 3-4 ಕುಟುಂಬ ಎಷ್ಟು ಹಳ್ಳಿ ಕೊಡ್ತಾರೆ ಅಂಬಲ್ಲದಲ್ಲ. ನಮ್ಮೊಂದು ಯುವಕ ಮಂಡಲ ಮಾಡಿ ಹಳೆ ದೇವಸ್ಥಾನದಲ್ಲಿ ಒಂದು 2-3 ವರ್ಷ ಕಂಟಿನ್ಯೂ ಒಂದು ಯಕ್ಷಗಾನ ಮಾಡಿ ಅನ್ನದಾನ ಎಲ್ಲ ಮಾಡಿ ಕಾರ್ಯಕ್ರಮ ಎಲ್ಲ ಚಂದ ಮಾಡಿತ್ತು. ಅಷ್ಟೊತ್ತಿಗೆ ಹುಡುಗರ ಮಕ್ಕಳೆಲ್ಲ ಸ್ವಲ್ಪ ಊಟ ಶುರು ಮಾಡ್ರು. ಮೊದ್ಲ ಊಟ ಇರ್ಲಿಲ್ಲ ಇತ್ತು, ಯಕ್ಷಗಾನ ಇರ್ಲಿಲ್ಲ, ಖಾಲಿ ಹಬ್ಬ ಇದ್ದಿತ್ತು ಅಷ್ಟೇ. ಅದ್ ನಾವ್ ಇದನ್ನೆಲ್ಲ ಶುರು ಮಾಡ್ರ ಮೇಲೆ ಸ್ವಲ್ಪ ಒಂಚೂರು ಇಂಪ್ರೂವ್ ಶುರು ಆಯ್ತಾ. ಒಂದು ಜನರಲ್ಲ ಒಂದು ದೇವಸ್ಥಾನ ಕಟ್ಕೊಂಡ್ ಒಂದು ಆಲೋಚನೆ ಬಂತ. ಆಲೋಚನೆ ಅದ್ರಲ್ಲಿ ತಗೊಂಡು ಒಂದು ಯುವಕ ಮಂಡಲ ಮಾಡ್ತ, ಅಂದ್ರೆ ಶ್ರೀ ಮಾರಿಕಾಂಬ ನಂದಿಗೇಶ್ವರ ಯುವಕ ಮಂಡಲ ಅಂದಲ್ಲಿ ಹೇಳಿ ಮಾಡಿ ಅಲ್ಲ ಸಾಧಾರಣ ಒಂದು ಹೆಚ್ಚು ಕಮ್ಮಿ 100 ಜನ ಹುಡುಗರ ಮಕ್ಕಳೆಲ್ಲ ಸೇರಿ ಒಂದು ಸಂಘ ಸಂಘ ಮಾಡಿ ಪ್ರತಿ ವರ್ಷಕ್ಕೂ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಹಣ ಅಡ್ಜಸ್ಟ್ ಮಾಡಿ ಒಂದು 3-4 ವರ್ಷ ಕಂಟಿನ್ಯೂ ಮಾಡ್ತಾ ಒಳ್ಳೇದ್ ಕೊಟ್ಟಿತ್ತು. ಮತ್ತೆ ಇನ್ನು ಎಲ್ಲ ನಮ್ಮದರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದ್ ಕೊಡ್ಲಿ ಅಂದಲ್ಲಿ ಕೇಳ್ಕೊಂಬ. ಮತ್ತ ನೀವೇನು ವಿಡಿಯೋ ಮಾಡ್ತಿದ್ರೆ ಅದರಿಂದ ಒಂದು ಪ್ರಚಾರ ಒಳ್ಳೇದ್ ಸಿಗ್ಲಿ. ದೇವಸ್ಥಾನ ಇದೆ ಒಂದು ಮಾಡ್ಬೇಕಂದೇಳಿ ಹೇಳಿ ಅಮ್ಮನಿಗೊಂದು ಆ ವಿಗ್ರಹ ಸತ ತುಂಬಾ ಹಳೇದಿತ್ತು, ಒಳ್ಳೆ ವಿಗ್ರಹ ಇತ್ತು ಮಾತ್ರ ಅದ ಹಳೆ ಇತ್ತು. ಮತ್ತ ಸಪರಿವಾರ ದೇವರು ಅಂದೇಳಿ ಹೇಳ್ರೆ ಸುಮಾರು ಮತ್ತು ಒಂದು 8 ದೈವ ಇತ್ತಲ್ಲ, ಹೊಲಭೂತರಾಯ, ನಂದಿಕೇಶ್ವರ ಅಂದೇಳಿ ಹೇಳಿ 3-4 ಅದ್ ನಾವೀಗ ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಕೊಂಡಲ್ಲಿ ಹೇಳಿ ಒಂದು ಆಲೋಚನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಇಡೀ ಪೂರ ಸಬ್ಲಾಡಿಯರ್ ಎಲ್ಲ ಪ್ರತಿಯೊಬ್ರು ಎಲ್ಲರೂ ಬಂದು ಆರೂಢ ಪ್ರಶ್ನೆ ಹಾಕಿ ಆರೂಢ ಪ್ರಶ್ನೆ ಪ್ರಕಾರ ಹ್ಯಾಂಗ್ ನಡ್ಕೊಂಡು ಬೇಕಂದೇಳಿ ಹೇಳಿ ಪುರೋಹಿತರ ನಮ್ಮ ಮುಳ್ಳಿಕಟ್ಟೆಲ್ಲೊಬ್ರು ಅಡಿಗರ ಅವ್ರ ಮುಖಾಂತರ ದೇವಸ್ಥಾನ ಅಳಿತು. ದೇವಸ್ಥಾನ ಅಳದಾಗಳಿಕೆ ನಮ್ಮ ದೇವಸ್ಥಾನದ ಹತ್ರ ಇರುವಂತ ಸಾಮಗ್ರಿ ಹಳದ ಸಾಮಗ್ರಿ ಒಂದು 300 ರೂಪಾಯಿಗೂ ಬೆಲೆ ಬೀಳುವುದಿಲ್ಲ. 1-2 ರೂಪಾಯಿ ಕಾಸಿ ಅದು ಸತ ಲಡ್ಡ ಹೋಯ್ತು. ನಮ್ಗೆ ಒಂದು 6-7 ತಿಂಗಳೊಳಗೆ ವಾಪಸ್ ದೇವಸ್ಥಾನ ಆಯ್ತು. ಬರೋ ಹಬ್ಬದೊಳಗೆ ದೇವಸ್ಥಾನ ಆಯ್ತು. ಯಾವ್ದು ಎಲ್ಲಿ ಯಾವ ಊರಿಗೆಲ್ಲ ಹೋಗಿರಿ? ಸಾಧಾರಣ ನಾವು ವಿಡಿಯೋ ಇತ್ತ ಸಾಧಾರಣ ನಾವು ಸಬ್ಲಾಡಿಯರೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಒಂದು ಹೆಕ್ಕಿ ತೆಗೆದು ನೋಟ್ ಮಾಡಿ ಅವ್ರ ಹತ್ರ ಎಲ್ಲ ಹೋಗಿ ಕಲೆಕ್ಷನ್ ಮಾಡಿತ್ತು. ಪ್ರತಿಯೊಂದು ಮನೆಯವರು ಸಬ್ಲಾಡಿಯರು 10,000, 20,000, 50,000 ಎಲ್ಲ ತುಂಬಾ ಅಲ್ಲ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ರು. ಮತ್ತೆ ಬೆಂಗಳೂರಿಂದನೂ ಸಹ ಬೆಂಗಳೂರು ಇಲ್ಲಿಂದ ನಮ್ಮ ಊರ್ ಮನೆಯವರು ಬೆಂಗಳೂರಲ್ಲಿ ಹೋಟ್ಲ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲೆಲ್ಲ ಭೇಟಿ ಮಾಡಿ ಪ್ರತಿಯೊಬ್ರು ಎಲ್ಲ ಹೊರ 1 ರೂಪಾಯಿ ಇಲ್ಲ ಅಂದೇಳಿ ಹೇಳಿದ್ರೆ ಇಲ್ಲ ಎಲ್ಲರೂ ಕೊಟ್ಟೆ. ಧರ್ಮಸ್ಥಳದಿಂದ 1 ಲಕ್ಷ ರೂಪಾಯಿ ಬಂದಿತ್ತು. ನಮ್ದೊಂದು 20-25 ಲಕ್ಷದ ಎಸ್ಟಿಮೇಟ್ ಇದ್ದಿತ್ತು. ಅದಕ್ಕೊಂದು ಪ್ರೋಗ್ರಾಮ್ ರೆಡಿ ಮಾಡ್ಕೊಂಡಿತ್ತು ನಾವು. ರಸೀದಿ ಬುಕ್ ಅಲ್ಲಿ ಎಲ್ಲ ನಲ್ಲಿ ಒಬ್ಬೊಬ್ರಿಗೆ ಪ್ರತಿಯೊಬ್ಬರಿಗೆ ಒಂದು ಜವಾಬ್ದಾರಿ ಕೊಟ್ಟ. ಪ್ರತಿ ಒಂದು ಹೆಂಗಸರು ಮಕ್ಕಳು ಎಲ್ಲರೂ ಒಂದು ಹೋರಾಟ ಕೊಟ್ಟ. ನಾವು ಎಣಿಸ್ಕೊಳೋದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಆಯ್ತ. ಅದಕ್ಕೆ ದಾನಿಗಳಂದಲ್ಲಿ ಹೇಳಿ ಸುಮಾರು ಒಬ್ರೊಬ್ರು ಒಂದೊಂದು ವಹಿಸ್ಕೊಂಡಿರ. ಪ್ರತಿಯೊಂದು ದ್ವಾರ ಬಾಗಿಲ ದೇವರ ಮೂರ್ತಿ, ಒಳಗಿಂದ ದೇವರ ಶಿಲೆ, ಅಮೃತ ಶಿಲೆಯಲ್ಲಿ ಮೂರ್ತಿ, ನಂದಿಗೇಶ್ವರನ ಮೂರ್ತಿ, ಕಡೆಗೆ ಅವತ್ತಿನ ಅನ್ನದಾನದ ಜವಾಬ್ದಾರಿ. ಸಾಧಾರಣ 3 ದಿನ ಕಾರ್ಯಕ್ರಮ ಇದ್ದಿತ್ತು. ಇದೀಗ ನಾವು ಹೊಸ ದೇವಸ್ಥಾನ 7ನೇ ವರ್ಷ. ಈ ವರ್ಷ ನೀವು ಈಗ ಮಾತಾಡೋ ಬಂದದ್ದು ದಿನ ಇವತ್ತು ಹಬ್ಬ 7ನೇ ವರ್ಷದ ವರ್ಧಂತಿ. ಅನ್ನದಾನ ಈಗ ಒಂದು ಮೊದ್ಲಿಂದ ಒಂದ್ 3-4 ವರ್ಷ ಕಂಟಿನ್ಯೂ ಕಮಿಟಿಯರ್ ಮಾಡಿರ. ನಮ್ಮದು ಕುಟುಂಬಸ್ಥರು ಎಲ್ಲರೂ ಮಾಡಿರ. ಊರ್ ಮನೆಯವರು ಕೆಲವರೆಲ್ಲ ಕೊಟ್ಟಿರ. ಕಡೆಗೆ ಈಗ ಮುಂದೆ ಎಂತ ಮಾಡೋದು ಹೋದ ವರ್ಷದ ಒಂದು ಚಿಂತೆಯಲ್ಲಿ ಇದ್ದಿತ್ತ. ಅದಾದ್ರ ಮೇಲೆ ಹೋದ ವರ್ಷ ಕಂಟಿನ್ಯೂ ಒಂದೇ ವರ್ಷದಲ್ಲಿ 3 ವರ್ಷದ ನಮ್ಗೆ ಅನ್ನದಾನ ಬುಕಿಂಗ್ ಆಯ್ತು. ಒಬ್ರು ನಮ್ಮ ಫ್ಯಾಮಿಲಿ ನನ್ನ ಹೆಂಡತಿ ಮನೆ ಫ್ಯಾಮಿಲಿ ಅದು ಈ ವರ್ಷ ಆಯ್ತು. ಇನ್ 2 ವರ್ಷ ನಮ್ಮದು ಕುಟುಂಬ ಹತ್ರದರ ಕಡೆ ಮುಂದಿನ ವರ್ಷ ಮತ್ತೊಬ್ರು ಈ ವರ್ಷ ಕೊಟ್ಟಿರ. ಅದು ನಮ್ಮ ಮನೆ ಲೆಕ್ಕದಲ್ಲ. ಈಗ ಒಂದು ಆಲ್ರೆಡಿ 2028 ಆಯ್ತು.
ಮತ್ತು ನಮ್ಗೆ ಪ್ರತಿ ವರ್ಷನೂ ಕಾರ್ಯಕ್ರಮಕ್ಕೆ ಸಾಧಾರಣ ಒಂದು 2 ಲಕ್ಷ ಹತ್ರ ಖರ್ಚಿರುತ್ತೆ. ಯಕ್ಷಗಾನ, ಅನ್ನದಾನ, ಎಲ್ಲ ಒಂದು ಸೇರಿ ಅದಕ್ಕೆ ಏನೋ ಒಂದು ಹುಡುಗರ ಮಕ್ಕಳದ್ದು ಎಲ್ಲ ಪ್ರತಿಯೊಬ್ರು ವರ್ಷನೂ ಕೊಡ್ತಾರೆ, ಅವರೇ ಕೊಡ್ತಿದ್ರು. ಕೆಲವೊಂದು ಏನಾದ್ರು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಇನ್ನು ದೊಡ್ಡ ಮಟ್ಟದಲ್ಲಿ ಉಳಿತಾಯ ಮಾಡಿ ದೇವಸ್ಥಾನ ಕಂಟಿನ್ಯೂ ನಡ್ಕೊಂಡು ಹೋಗಕ್ಕೆ ಆ ಮತ್ತೆ ಆಲೋಚನೆ ಇತ್ತು. ಕಮ್ಮಿ ಆಯ್ತು, ನಂಬಿದ ಕುಟುಂಬಸ್ಥರು ತುಂಬಾ ಹೆಲ್ಪ್ ಮಾಡಿದ್ರು ಎಲ್ಲರೂ. ಮೊದಲಿನ ಹಳೆ ದೇವಸ್ಥಾನಕ್ಕೆ ಈಗ ಹೊಸ ದೇವಸ್ಥಾನಕ್ಕೆ ಹೆಂಗಿತ್ತು ವ್ಯತ್ಯಾಸ? ಅಂದ್ರೆ ಹಳೆ ದೇವಸ್ಥಾನ ಇಪ್ಪತ್ತಿಗೆ ನಾವು ಈ ನಮೂನಿ ಇಷ್ಟು ದೊಡ್ಡ ದೇವಸ್ಥಾನ ಕಟ್ತಲ್ಲಿ ನೆನ್ಸ್ಕೊಳ್ಲಿಲ್ಲ. ದೊಡ್ಡ ದೇವಸ್ಥಾನ ಆದ್ರ ಮೇಲೆ ಪ್ರತಿ ಮೊದಲು ವರ್ಷಕ್ಕೊಂದ್ಸಲಿ ಪೂಜೆ ನಡೀತಿತ್ತು, ಮಂಗಳಾರತಿ ಎಲ್ಲ ನಡೀತಿತ್ತು. ಈಗ ಹಂಗಲ್ಲ, ಸಂಕ್ರಾಂತಿ ದಿನ, ಶನಿವಾರ, ಶುಕ್ರವಾರ ಪ್ರತಿ ವಾರನು ಪ್ರತಿ ದಿನನೂ ಪೂಜೆ ಮಾಡತ್ತ. ಯಾವತ್ತು ಯಾರು ಮಂಗಳಾರತಿ ಸೇವೆ ಇತ್ತು ಅಂದ್ರೆ ಹೇಳ್ರು, ಇಲ್ಲ ಆಗುದಿಲ್ಲ ಅಂದಲ್ಲಿ ಹೇಳುದಿಲ್ಲ, ಪ್ರತಿ ದಿನನೂ ಮಾಡುತ್ತೆ. ನಮ್ಮದು ಕುಟುಂಬಸ್ಥರು ವರ್ಷಕ್ಕೊಂದ್ಸಲಿ ಪೂಜೆ ವಹಿಸ್ಕೊಂತಿದ್ರ, ಅದ್ರ ಜವಾಬ್ದಾರಿ ತಗೊಂಡ ತುಂಬಾ ಒಳ್ಳೆ ಖುಷಿ ಆಯ್ತು. ಈಗ ಹೊರಗಿನ ಈ ನಂಬದ ಕುಟುಂಬ ಅಲ್ಲದೆ ಸಬ್ಲಾಡಿಯರ್ ಅಲ್ಲದೆ ಹೊರಗಿನ ಜನರು ಬಂದು ದೇವ್ರದ್ದೊಂದು ಏನಾದ್ರು ಒಂದು ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಹೊತ್ಕೊಂಡು ದೇವರಿಂದ ಏನಾದ್ರು ಒಂದು ಒಳ್ಳೆದಾಗಲಿ ಕೇಂದ್ರ ತುಂಬಾ ಜನ ಬರ್ತಿದ್ರು. ಇಲ್ಲೊಂದು ಮಾರಿಕಾಂಬ ದೇವಸ್ಥಾನ ಇತ್ತು, ಸಿರ್ಸಿಂದನೇ ಬಂದು ಇಲ್ಲ ನೆಲೆ ಅದ್ದಂದಲ್ಲಿ ಹೇಳಿ ಒಂದು ಇದ್ರ ಲೆಕ್ಕದಲ್ಲ. ಕೆಲವರಿಗೆಲ್ಲ ಸಿರ್ಚಿಗೆ ಹಬ್ಬ ದೂರ ತಂಬುವ ವಿಚಾರದಲ್ಲೂ ಸಿರ್ಸಿ ಹ್ಯಾಂಗೆ ಹೊರಗಡೆ ಹೊಲಭೂತರಾಯ ಅಂದೇಳಿ ಹೇಳಿ ಒಂದು ದೇವ್ರ ಇತ್ತಂತ, ಇಲ್ಲೂ ಸದ್ಯ ಸೇಮ್ ಹಾಗೆ ಇದೆ. ಮತ್ತು ನಂದಿಕೇಶ್ವರ ಸಪರಿ ದೇವರು ಎಲ್ಲ ಇಪ್ಪದ್ರಿಂದ ಕೆಲವರಿಗೆಲ್ಲ ಕೆಲವೊಂದು ಮಂಗಳಾರತಿ ಇದ್ ಮಾಡೋಕೆ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಎಲ್ಲ ಇದ್ ಮಾಡೋದು ಒಂದು ಕಷ್ಟ ಆತ, ಏನೋ ದೂರ ಆತ ಅನ್ನೋ ಮೊದ್ಲೆಕ್ಕದಲ್ಲ. ಇಲ್ಲಿ ಪ್ರತಿಯೊಬ್ರು ಸುಮಾರು ಜನ ನಾನ್ ಕಣ್ಮಟ್ಟಿಗೆ ನಾವೀಗ ಒಂದು 7 ವರ್ಷದಿಂದ ದೇವ್ರದ್ದು ಒಂದು ಅಭಿವೃದ್ಧಿ ಜಾಸ್ತಿ ಆಯ್ತು. ಜನರು ನೋಡುವಂತ ಜನ ಜಾಸ್ತಿ ಆಯ್ತು. ಮೊದ್ಲೊಂದು 50-60 ಜನ ಸೇರ್ತಿದ್ರೆ ಒಂದ್ 100-200 ಜನರಿಗೆಲ್ಲ ಒಂದೊಂದ್ಸಲಿ ಊಟ ಮಾಡೋದಿತ್ತು. ಈಗ ಸಾಧಾರಣ ಒಂದು 600-700 ಜನ ಒಟ್ಟಾತ್ ಹಬ್ಬಕ್ಕೆ ಅನ್ನದಾನಕ್ಕೆ. ಇವತ್ತು ಸತಿ ಒಂದು 500-550-600 ಜನ ಒಟ್ಟಾಗಿರ. ಮಂಗಳಾರತಿ ಅದು ಸೀರೆ ಆಗಿರ್ಬೋದು, ಹರಕೆ ರೂಪದಲ್ಲ ಎಲ್ಲ ಕೊಡ್ತಿದ್ರು, ಪ್ರತಿಯೊಂದು ಕೊಡ್ತಿದ್ರು. ಕಾಣಿಕೆನೂ ಸತ್ಯ ಮೊದ್ಲಿಂದ ಮೊದ್ಲಿಗಿಂತ ಈಗ ಒಂದು ಇಂಪ್ರೂವ್ ಆಯ್ತು. ಆದ್ರೆ ನಮ್ಗೆ ಅದು ಈ ನಮ್ಮದ ಕುಟುಂಬಸ್ಥರು 4-5 ಕುಟುಂಬ ಇಪ್ಪದ್ರಿಂದ ಉತ್ಪತ್ತಿ ಕಮ್ಮಿ ಆಯ್ತು ಅಂದಲ್ಲಿ ಹೇಳ್ರೆ. ಸಾಧಾರಣ ದೇವಸ್ಥಾನ ಅಂದಲ್ಲಿ ಹೇಳ್ರೆ ಕುಟುಂಬ ಜಾಸ್ತಿ ಇದ್ದಷ್ಟು ಉತ್ಪತ್ತಿ ಜಾಸ್ತಿ, ಹರಕೆ ಎಲ್ಲ ಬಪ್ಪು ಜಾಸ್ತಿ, ಅದೆಲ್ಲ ಬಂದದ್ದಿದ್ರೆ ದೇವಸ್ಥಾನ ಸ್ವಲ್ಪ ಇನ್ನೂ ಒಂದು ಖರ್ಚು ಎಲ್ಲ ಜಾಸ್ತಿ ಮಾಡ್ಕೊಂಡ್ಲಕ್ಕ ಅಷ್ಟೊತ್ತಿಗೆ ಹೆದರಿಕೆ ಆತ್ಲ. ಇದೀಗ ನಂಬದ ಕುಟುಂಬನೇ 3-4-5 ಇಪ್ಪದ್ರಿಂದ ನಾವು ಜಾಸ್ತಿ ಒತ್ತಡ ಹಾಕತ್ತ. ಹೊರಗಿನ ಜನರದ ಇಲ್ಲೊಂದು ದೇವಸ್ಥಾನ ಇತ್ತ, ಪವಾಡ ಆಗತ್ತ, ಏನಾದ್ರು ಒಂದು ನೀವು ನಂಬ್ಕೊಂಡು ಬಂದ್ರೆ ಸಾಧ್ಯ ಆಗುತ್ತೆ, ನಿಮ್ಗೆ ನೆರವೇರುತ್ತೆ, ನಿಮ್ದು ಏನು ಕೋರಿಕೆ ಇತ್ತು ಅಂದೇಳಿ ಹೇಳಿ ಅನ್ಸುತ್ತೆ. ನಮ್ಗೆ ಈಗ ಮಾಡೋಕೆ ಒಂಚೂರು ಹೋರಾಟ ಕೊಡೋಕೆ ಪ್ರತಿ ವರ್ಷ ನಾವೊಂದು ಸಂಘ ಮಾಡ್ಕೊಂಡು ಸಂಘಕ್ಕೆ ಜನ ಸೇರ್ತಾ ಇದ್ರು. ಮತ್ತು ನಾನು ಅದು ಕೊಡ್ತೆ ಇದು ಕೊಡ್ತೆ ಏನಾದ್ರು ಒಂದು ಸೇವೆ ಕೊಡ್ತೆ ಎಂಬ ತುಂಬಾ ಜನ ಇದ್ರು. ಅದಕ್ಕೆ ಖುಷಿ ಆಯ್ತು. ನಮ್ಗೆ ಕೆಲಸ ಮಾಡೋಕೆ ಆಚೆ ಹೋರಾಟ ಕೊಡೋಕೇನು ಇದಿಲ್ಲ. ಪ್ರತಿಯೊಬ್ರು ನಂಬ್ಕೊಂಡ್ರೆ ಎಲ್ಲರೂ ನಾನು ಮಾಡ್ತೇನೆ ಅಲ್ಲಿ ಹೇಳಿ ಅಷ್ಟು ದೊಡ್ಡ ಮಟ್ಟ ಮಾಡಿತ್ತ. ಇನ್ನು ಮುಂದೆ ಹೆಂಗ ಅಂದೇಳಿ ಹೇಳಿ ಕಾಣಕೀನಿ. ಕೊನೆಗೆ ನಿಮ್ಗೆ ಏನು ಇಷ್ಟ ಹೇಳುತ್ತೆ ಅಂದ್ರೆ ಕೊನೆಯದಾಗಿ ನಾವೀಗ ಒಂದು ಮೊದಲೊಬ್ರು ಅಧ್ಯಕ್ಷರು, ಯೋಗ ಮಟ್ಟದ ಅಧ್ಯಕ್ಷರು ಅಶೋಕಣ್ಣ ಅಂದೇಳಿ ಅವ್ರು ಇದ್ರು. ಅವ್ರು ನಮ್ಮ ಜೊತೆ ಇದ್ರು. ಅದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಚೇಂಜಸ್ ಮಾಡ್ತಿತ್ತು. ಈಗ 4 ವರ್ಷದಿಂದ ನಾನು ಮಾಡ್ಕೊಂಡು ಹೋಗ್ತಿತ್ತ. ಇನ್ನೀಗ ಬರೋ ವರ್ಷ ಆದ್ರೂ ಚೇಂಜ್ ಮಾಡಿ ಒಂದು ಮುಂದೆ ಹೆಂಗೆ ತಗೊಂಡು ಹೋಗ್ಬೋದು ಅಂದೇಳಿ ಹೇಳಿ ಒಂದು ಆಲೋಚನೆ ಪ್ರಕಾರ ಹೋಗ್ತಿತ್ತ. ನಮ್ದು ಎಂತಂದಲ್ಲಿ ಹೇಳ್ರಿ, ಇಲ್ಲಿ ಯಾರು ಬಂದು ಎಂಥದೇ ಒಂದು ನೀವೀಗ ಎಂತಾರ ಒಂದು ಹರಕೆ ರೂಪದಲ್ಲಿ ಬಂದು ಎನ್ಸ್ಕೊಂಡ್ರೆ 100% ಆಗ್ತದೆ. ನಂದು ಅನುಭವ ಆಯ್ತು. ನಾವೆಲ್ಲ ಮೊದಲೆಲ್ಲ ಒಂಚೂರು ಹುಡುಗಾಡಿಕೆಯಲ್ಲೆಲ್ಲ ಒಂಚೂರೆಲ್ಲ ದೇವ್ರನ್ನೆಲ್ಲ ಅಷ್ಟೆಲ್ಲ ಒಂದು ಇದ್ ಮಾಡ್ಕೊಂಡು ನಂಬುದಿಲ್ಲ. ಈಗ ನಮ್ಗೆ ಅದ್ರ ಅನುಭವ ಆಗ್ತಿತ್ತು. ದೇವ್ರ ನಂಬ್ಕೊಂಡು ಅವ್ರು ಎಲ್ಲಿ ಹೋರು ನಮ್ಗೆ ಏನು ತೊಂದರೆ ಆಗ್ತಿಲ್ಲ ಅಂದೇಳಿ ಹೇಳಿ. ನಮ್ಗೆ ಹಬ್ಬ ಬಂತ ಒಂಚೂರು ನಮ್ಮನ್ನ ದೇವ್ರೇ ಬಂದು ಒಂದ್ 2-3 ತಿಂಗಳ ಇಪ್ಪತ್ತಿಗೆ ಎಚ್ಚರಿಸಿ ಹಾ ಬಂತಲ್ಲ ಅಂದೇಳಿ ಹೇಳಿ ಒಂದು ಒಳ್ಳೇದ್ ಕೊಟ್ಟಿತ್ತು. ಮತ್ತೆ ಇನ್ನು ಎಲ್ಲ ನಮ್ಮದರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದ್ ಕೊಡ್ಲಿ ಅಂದೇಳಿ ಕೇಳ್ಕೊಂಬ. ಮತ್ತ ನೀವೇನು ವಿಡಿಯೋ ಮಾಡ್ತಿದ್ರಿ, ಅದರಿಂದ ಒಂದು ಪ್ರಚಾರ ಒಳ್ಳೇದ್ ಸಿಗ್ಲಿ. ದೇವಸ್ಥಾನ ಇದೆ, ಒಂದು ದೊಡ್ಡ ಮಟ್ಟಕ್ಕೆ ಹೋಯ್ಲಿ, ಕುಂದಾಪುರಕ್ಕಿಂತ ಹೊರಗೆಲ್ಲ ಹೋಯ್ಲಿ. ಇಲ್ಲೊಂದು ದೇವಸ್ಥಾನ ಇತ್ತ, ಹರಕೆ ಒಳ್ಳೇದ್ ಕೊಟ್ಟಿತ್ತ. ಮತ್ತೆ ಇನ್ನು ಎಲ್ಲ ನಮ್ಮದರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದ್ ಕೊಡ್ಲಿ ಅಂದೇಳಿ ಕೇಳ್ಕೊಂಬ. ಮತ್ತ ನೀವೇನು ವಿಡಿಯೋ ಮಾಡ್ತಿದ್ರಿ, ಅದರಿಂದ ಒಂದು ಪ್ರಚಾರ ಒಳ್ಳೇದ್ ಸಿಗ್ಲಿ. ದೇವಸ್ಥಾನ ಇದೆ, ಒಂದು ದೊಡ್ಡ ಮಟ್ಟಕ್ಕೆ ಹೋಯ್ಲಿ, ಕುಂದಾಪುರಕ್ಕಿಂತ ಹೊರಗೆಲ್ಲ ಹೋಯ್ಲಿ. ಇಲ್ಲೊಂದು ದೇವಸ್ಥಾನ ಇತ್ತ, ಹರಕೆ ಅತ್ತ ಅಂದೇಳಿ ಹೇಳಿ. ನಾವು ಹಬ್ಬ ಯಾವ ರೀತಿ ಮಾಡುತ್ತ ಅಂದೇಳಿ ಹೇಳ್ರು, ಪ್ರತಿಯೊಂದು ಸಂಪ್ರದಾಯ ನಮ್ಮ ಸಂಪ್ರದಾಯ ಹ್ಯಾಂಗ್ ಅದೇ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತು. ಒಂದು ಚೂರು ಅದ್ರಲ್ಲಿ ಮಿಸ್ ಮಾಡ್ಕೊಂತಿಲ್ಲ. ನಿಮ್ಗೂ ಒಳ್ಳೇದಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ.